ಸಲ ಕಪ್ ನಮ್ದಾಗಿರೋದಕ್ಕೆ ಖುಷಿಯಾಗಿ ದೇವ್ರ ಹತ್ರ ಹೋಗಿ ಕೈ ಮುಗ್ದಿ ಮುಂದೆನು ಹಿಂಗೆ ಮಾಡಪ್ಪ ಅಂತ ಬೇಡ್ಕೊಂಡು ಬಂದ್ಬಿಟ್ಟೆ. ಎದ್ದಿದ್ ಲೇಟ್ ಆಯ್ತು, ಬಂದ್ಬಿಟ್ಟು ಡೈರೆಕ್ಟ್ ತಿಂಡಿನೇ ಮಾಡಿದ್ದು. ನಮ್ ಕಡೆ ದಿನ ಮಸಾಲೆ ಕಡ್ಬು ಅಥವಾ ಚಿಕ್ಕ ಕಡ್ಬು ಅಂತ ಕರಿತೀವಿ, ಸಣ್ಣ ಕಡ್ಬು ಅಂತ. ನಿಮ್ ಕಡೆ ಏನಂತ ಕರೀತಾರೆ ಹೇಳಿ? ನಮ್ ಮಲ್ನಾಡ್ ಕಡೆ ಅವಾಗ ಮಾಡ್ತಾ ಇರ್ತೀವಿ. ನೈಟ್ ಮಾಡಿರೋ ಹಪ್ಳನ ಬೆಳಗ್ಗೆ ಒಣಗಾಕಿದ್ರು. ಮುಳುಗಾಯಿ ಕುಯ್ಕೋ ಬಾ ಅಂತ ಅಂದ್ರು, ಮುಳುಗಾಯಿ ಕುಯ್ಯಕ್ ಹೋಗಿದ್ದೆ. ಅಂತೂ ಇಂತೂ ಬಸ್ ಬಂತು ನಮ್ಮೂರಿಗೆ. ನಮ್ಮಪ್ಪ ರೆಡಿ ಆಗು ಅಂತ ಅಂದ್ರು, ಅದಕ್ಕೆ ಪಟ್ ಅಂತ ಹೋಗಿ ರೆಡಿಯಾಗಿ ಬಂದೆ. ಮಣ್ಣ ನೋಡಿ ಏನ್ ಹೇಳ್ತವನೆ ನನ್ನ ನಡ್ಕನಕ್ಕೆ. ಮನೆಯವರೆಲ್ಲ ಬೇಗ ರೆಡಿಯಾಗಿ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿಗೆ ಹೋಗ್ತಿದೀವಿ ಅಂತ ಅಂದ್ರೆ ಹೇಳ್ತೀವಿ ತಡೆಯಿರಿ. ಅದಕ್ಕಿಂತ ಮುಂಚೆ ನಾನು ಹೆಂಗ್ ಕಾಣಿಸ್ತಿದೀನಿ ಅಂತ ಕಮೆಂಟ್ ಮಾಡಿ. ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ಹಾಸನಿಗೆ ಹೋಗ್ತಿದ್ದೀನಿ. ಹಾಸನಿಗೆ ಯಾಕೆ ಅಂದ್ರೆ ಒಂದು ಮ್ಯಾರೇಜ್ ಇತ್ತು, ಅದನ್ನ ಅಟೆಂಡ್ ಮಾಡಕ್ಕೆ. ನಾವು ಹೋದಾಗ ಹಸೆ ಕಾರ್ಯಕ್ರಮ ನಡೀತಾ ಇತ್ತು. ಆಮೇಲೆ ಫಂಕ್ಷನ್ ಶುರು ಆಯ್ತು, ರಿಸೆಪ್ಷನ್. ಅದಕ್ಕೆ ಮಕ್ಕಳು ಎಲ್ಲ ಬಂದಿದ್ರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದೆ. ನನ್ನ ಜೊತೆ ಮಕ್ಳಿದ್ರೆ ಸಾಕು, ನಂಗೆ ಫೋನು ಬೇಡ, ಯಾರು ಬೇಡ, ಅವ್ರ ಜೊತೆನೇ ಇದ್ಬಿಡ್ತೀನಿ. ಆಮೇಲೆ ನಾನು ನಮ್ಮ ಅಣ್ಣ ಹೊರಟ್ವಿ ಅದಕ್ಕೆನ ಬಿಡಕ್ಕೆ. ಇಲ್ಲೇ ಹಾಸನಲ್ಲೇ ಮನೆ ಇದ್ದಿದ್ದು, ಸೊ ಅದಕ್ಕೆ ಬಿಟ್ಟು ಬರೋಣ ಅಂತ ಬಂದ್ವಿ. ಅಲ್ಲಿಂದ ಬಾಯಲ್ಲಿ ಬಂದ್ವಿ. ಚೌಟ್ರಿ ಹತ್ರಕ್ಕೆ ಹೋಗಿ ಅಪ್ಪ ಅಮ್ಮ ಅಜ್ಜಿನ ತುಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಆಕಾಶದಲ್ಲಿರೋ ಚಂದ್ರಗುವೆ ಭೂಮಿ ಮೇಲಿರೋ ಲೈಟ್ ಕಂಬದಲ್ಲಿರೋ ಲೈಟ್ಗೂ ವ್ಯತ್ಯಾಸನೇ ಇಲ್ಲ. ಏನಂತೀರಾ?